Hi, hello, namaskara. Welcome back to my YouTube channel. So today's recipe, tomato bath. Let's get into the video. ಮೊದಲನೇದಾಗಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಬ್ಲೆಂಡರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವೀಗ ಬ್ಲೆಂಡ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಹಸಿ ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ತಿನ್ನೋದಕ್ಕಿಂತ ಹಸಿ ಬಟಾಣಿ ಸ್ವಲ್ಪ ಇನ್ಕ್ಲೂಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನೀವಿದ್ದರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಕೂಡ ಇದೇ ಮೆಥಡಲ್ಲೇ ಮಾಡ್ಕೋಬೋದು. ಸೊ ಟ್ರೈ ಮಾಡಿ, ಓಕೆನಾ. ಇದಕ್ಕೆ ನಾನು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಇದರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ, ಓಕೆನಾ. ಡನ್. ನಾವಿವಾಗ 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ನೀವು ಮಸಾಲೆ ಐಟಮ್ ಡೈರೆಕ್ಟ್ ಹಾಕ್ಕೊಳ್ಳೋರು ಈ ಟೈಮಲ್ಲೇ ಹಾಕ್ಕೊಳ್ಳಿ, ಓಕೆನಾ. ನಾನು ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋ ಮಸಾಲಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ಮಾಡ್ಕೊಂಡಿರೋ ಪೇಸ್ಟ್ನ ಆಯಿಲಲ್ಲಿ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವೀಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಸುಮ್ಮನೆ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣಗಾದರೂ ಕಟ್ ಮಾಡಿ ಹಾಕ್ಕೋಬೋದು, ಸ್ಲೈಸಸ್ ಕೂಡ ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ಹಾಗೆ ನಾನು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಗರಂ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಅಂಗಡಿ ಗರಂ ಮಸಾಲೆ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನು ನಾವು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಎಲ್ಲ ಬೆಂದಿದೆ ಅಲ್ವಾ, ಇದಕ್ಕೆ ನಾವೀಗ ಬಟಾಣಿ ಹಾಕ್ಕೋಬೇಕು. ನೀವು ಡ್ರೈ ಇರೋದು ತೊಗೊಂಬಂದು ಓವರ್ನೈಟ್ ಸೋಕ್ ಮಾಡಿ ಮಾರ್ನಿಂಗ್ ಯೂಸ್ ಮಾಡ್ಬೋದು, ಇಲ್ಲ ಹಸಿ ಬಟಾಣಿನೂ ಯೂಸ್ ಮಾಡ್ಬೋದು, ನಿಮ್ಮ ಚಾಯ್ಸ್ ಅದು. ಇವಾಗ ನಾವು ಟೊಮೆಟೊನ ಬ್ಲೆಂಡರಲ್ಲಿ ಹಾಕಿ ನೀಟಾಗಿ ಪ್ಯೂರಿ ಮಾಡ್ಕೊಳ್ಳೋಣ. ನೋಡಿಕೊಂಡು ನಿಮಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ನೋಡಿಕೊಂಡು ಅಷ್ಟು ಟೊಮೆಟೊ ಯೂಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಹಾಕಿಬಿಟ್ರೆ ಚೆನ್ನಾಗಿರಲ್ಲ, ತುಂಬ ಕಡಿಮೆ ಹಾಕಿದ್ರೂ ಚೆನ್ನಾಗಿರಲ್ಲ. ಸೊ ಎಲ್ಲ ಇದು ಬ್ಲೆಂಡಿಂಗ್ ಆಗಿ ಟೊಮೆಟೊ ಜ್ಯೂಸ್ ರೆಡಿ ಆಯಿತು, ಓಕೆನಾ. ಸೊ ಈ ಪ್ಯೂರಿನ ನಾವೀಗ ನೋಡಿ, ಇಲ್ಲಿ ಬಟಾಣಿ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಂಡಿದೆ, ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಐ ಹೋಪ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾಯಿದೆ, ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾಯಿದೆ. ತುಂಬ ಟೇಸ್ಟಿಯಾಗಿತ್ತು ಇದು ಮಾತ್ರ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಓಕೆನಾ. ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಲಿಕ್ಕೆ ಬಿಡೋಣ, ಓಕೆನಾ. ನೋಡಿ, ಲಿಡ್ ಓಪನ್ ಮಾಡಿದ ತಕ್ಷಣ ಆಯಿಲೆಲ್ಲ ಎಕ್ಸ್ಟ್ರಾಕ್ಟ್ ಆಗಿದೆ. ಸೊ ಸೂಪರಾಗಿ ಎಲ್ಲ ಬೆಂದಿದೆ, ಓಕೆನಾ. ಈ ಟೈಮಲ್ಲಿ ನಾವು ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಈ ಥರ ನೀಟಾಗೆಲ್ಲ ರೋಸ್ಟ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಟೊಮೆಟೊ ಬಾತ್, ಓಕೆನಾ. ಹಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಅದು ಅಷ್ಟು ರುಚಿ ಅನಿಸಲ್ಲ. ನಾನು ಮತ್ತೊಂದು ಸ್ವಲ್ಪ ಅದನ್ನು ಬೇಯಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೋಬೋದು. ನಾನಿಲ್ಲಿ ಆಲ್ಮೋಸ್ಟ್ 1/2 ಕಪ್ಪೇ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದರ ಅಕಾರ್ಡಿಂಗ್ ನೀವು ಮಾಡ್ಕೋಬೋದು. ಎಲ್ಲದನ್ನು ನಾವು ನೀಟಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ವಿ. ಇದರ ಆಲ್ರೆಡಿ ನೀರಿರುತ್ತೆ. ಸೊ ನೀವು 2 ಲೋಟಕ್ಕೆ 4 ಲೋಟ ನೀರು ಹಾಕಬೇಕಂತೇನು, ಒಂದು ಅರ್ಧ ಕಪ್ ಕಡಿಮೆ ಹಾಕಿದರೂ ನಡೆಯುತ್ತೆ. ಮತ್ತು ನೀವು ಯೂಸ್ ಮಾಡ್ತಿರೋ ಅಕ್ಕಿ ಯಾವುದು ಅಂತಲೂ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಯಾಕಂದರೆ ಕೆಲವು ಅಕ್ಕಿಗಳು ತುಂಬಾ ನೀರು ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಯಾವ ಅಕ್ಕಿ ಯೂಸ್ ಮಾಡ್ತಾಯಿದ್ದೀರಾ ಡಿಪೆಂಡಿಂಗ್ ಆನ್ ಅದನ್ನು ನೀವು ಹಾಕ್ಕೊಳ್ಳಿ. ತುಂಬ ಮೆತ್ತಗೆ ಇಷ್ಟಪಡೋರು ಜಾಸ್ತಿ ನೀರು ಹಾಕ್ಕೊಳ್ಳಿ. ನಮಗೆ ಉದುರಾಗಿ ಚೆನ್ನಾಗಿರಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಓಕೆನಾ. ಸೊ ನೀರು ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ. ಈ ಟೈಮಲ್ಲೇ ನೀವು ಉಪ್ಪು ಕಡಿಮೆ ಆಗಿದೆಯಾ ಏನು ಅಂತೆಲ್ಲ ನೀವು ನೋಡ್ಕೋಬೋದು. ಈ ಟೈಮಲ್ಲೇ ನೀವು ಉಪ್ಪೆಲ್ಲ ಹಾಕ್ಕೋಬೋದು. ಚೆನ್ನಾಗಿ ಕುದೀತಾ ಇದೆ ಇಲ್ಲಿ, ನೋಡಿದ್ರಾ. ಇವಾಗ ಅಳಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ಟೀಮ್ ಮಾಡಿದ್ರೆ ಅನ್ನ ರೆಡಿ ಆಗುತ್ತೆ, ಟೊಮೆಟೊ ಬಾತ್, ಓಕೆನಾ. ಅವಾಗವಾಗ ಈ ಥರ ಕೈ ಆಡಿಸ್ತಾ ಇರಿ, ಮುಚ್ಚಿ ಹಾಗೆ ಬಿಟ್ಬಿಡೋದಲ್ಲ. ಸೊ ಅವಾಗವಾಗ ಆ ಥರ ಕೈ ಆಡಿಸ್ತಾಯಿದ್ರೆ ಅದು ತಳ ಹಿಡಿಯಲ್ಲ, ಓಕೆನಾ. ನೋಡಿ, ಸೂಪರಾಗಿ ಟೊಮೆಟೊ ಬಾತ್ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಗೊತ್ತಾಗುತ್ತೆ ನಿಮಗೆ.
ಸೂಪರಾಗಿ ಆಗಿದೆ ಅಂತ. ಓಕೆನಾ. ಈ ಥರ ಉದ್ರುದ್ರಾಗಿ ಬೇಕು ನಿಮಗೆ ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಒಂದು 1/4 ಲೋಟ ಅಷ್ಟು, 3 ಮುಕ್ಕಾಲು 3 ಅರ್ಧ ಆ ಥರ ಹಾಕ್ಕೊಳ್ಳಿ 2 ಲೋಟ ಅಕ್ಕಿಗೆ. ಸೊ ನೀವು ಸ್ವಲ್ಪ ಇನ್ನೂ ಮೃದುವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀವು ಆ್ಯಡ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.